ಮೂರು ಮಸೂದೆಗಳ ವಿರುದ್ಧ ಮತ ಹಾಕೋದ್ರಾಗಿ ರಾಹುಲ್ ಗಾಂಧಿ ಅವರು ಎಚ್ಚರಿಸಿದ್ದಾರೆ. ಮುಂದಿನ 45 ನಿಮಿಷಗಳಲ್ಲಿ ಇನ್ನೇನು ಮತಕ್ಕೆ ಬೀಳಲಿದೆ. ಇದು ಮಹಿಳಾ ಮೀಸಲಾತಿ ಮಸೂದೆ ಅಲ್ಲವೇ ಅಲ್ಲ. ಇದು ರಾಜಕೀಯ ನಕ್ಷೆ ಬದಲಿಸುವಂತಹ ಉದ್ದೇಶದೊಂದಿಗೆ ಮಹಿಳಾ ಮೀಸಲಾತಿಯನ್ನ ಹೈಲೈಟ್ ಮಾಡಲಾಗ್ತಾ ಇದೆ. ನಾವು ಯಾರು ಕೂಡ ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡ್ತಾ ಇಲ್ಲ. ಆದರೆ ಮಹಿಳಾ ಮೀಸಲಾತಿಯ ಜೊತೆಗೆ ಕ್ಷೇತ್ರ ಪುನರ್ ವಿಂಗಡಣೆಯನ್ನ ನೀವೇನು ತಂದಿದ್ದೀರಿ, ಇದಕ್ಕೆ ನಮ್ಮ ಸಹಮತ ಇಲ್ಲ. ಅದನ್ನ ತೋರಿಸಿ ಇದನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಬೇಡ. ಹೀಗಾಗಿ 3ಕ್ಕೆ 3 ಮಸೂದೆಗಳನ್ನ ನಾವು ವಿರೋಧಿಸ್ತಾ ಇದ್ದೀವಿ, ಅದರ ವಿರುದ್ಧವಾಗಿ ಮತವನ್ನ ಚಲಾವಣೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಇವತ್ತು ಲೋಕಸಭೆಯಲ್ಲಿ ಮಾತನಾಡಿದ್ರು. ಮೊದಲಿಗೆ ಅವರು ಮಾತು ಆರಂಭ ಮಾಡ್ತಿದ್ದ ಹಾಗೆ ಜಾದೂಗಾರ ಅನ್ನುವಂತಹ ಪದ ಬಳಕೆ ಮಾಡೋದಕ್ಕೆ ಒಂದಷ್ಟು ಗದ್ದಲ ಕೋಲಾಹಲ ಏರ್ಪಡ್ತು. ಕಿರಣ್ ರಿಜಿಜು ಆದಿಯಾಗಿ ರಾಜನಾಥ್ ಸಿಂಗ್ ಎಲ್ಲರೂ ಕೂಡ ಆ ಪದವನ್ನು ವಾಪಸ್ ತೆಗೆದುಕೊಳ್ಬೇಕು, ಕ್ಷಮೆಯಾಚಿಸಬೇಕು ಅಂತ ಕೋರಿದ್ರು. ಆದರೆ ಆ ಪದವನ್ನು ಬಳಸಲ್ಲ, ನಾನು ಮಸೂದೆ ಪರವಾಗಿ ಮಾತಾಡ್ತೀನಿ ಅಂತ ಮಾತು ಮುಂದುವರಿಸಿದ್ರು.